ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಮಾವಿನ ಎಲೆಗಳ ಕೆಲವೊಂದು ಆರೋಗ್ಯಕರ ಲಾಭಗಳ ಬಗ್ಗೆ ತಿಳ್ಕೊಳ್ಳೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿದೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮಾವಿನ ಹಣ್ಣಿನಂತೆ ಮಾವಿನ ಎಲೆಗಳಲ್ಲೂ ಸಾಕಷ್ಟು ರೀತಿಯ ಮೆಡಿಸಿನಲ್ ಪ್ರಾಪರ್ಟೀಸ್ ಗಳಿದೆ. ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಲ್ಲಿ ಈ ಮಾವಿನ ಎಲೆಗಳನ್ನ ಬಳಸ್ತಾರೆ. ಮಾವಿನ ಎಲೆಗಳಲ್ಲಿ ಸಾಕಷ್ಟು ರೀತಿಯ ವಿಟಮಿನ್ಸ್ ಮತ್ತು ಮಿನರಲ್ಸ್ ಗಳಿದೆ. ಮಾವಿನ ಎಲೆಗಳಲ್ಲಿ ವಿಟಮಿನ್ಸ್ ಗಳಾದ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಹಾಗೆ ಖನಿಜಾಂಶಗಳಾದ ಕಾಪರ್, ಫಾಸ್ಫರಸ್, ಮ್ಯಾಗ್ನೀಷಿಯಂ ಹೆಚ್ಚಾಗಿದೆ. ಈ ಮಾವಿನ ಎಲೆಗಳ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದ್ರೆ ಹೈ ಬ್ಲಡ್ ಪ್ರೆಷರ್ ಇರೋರಿಗೆ, ಅಧಿಕ ರಕ್ತದೊತ್ತಡ ಇರೋರಿಗೆ ಮಾವಿನ ಎಲೆಗಳು ಹೆಲ್ಪ್ಫುಲ್ ಆಗಿದೆ. ಹಾಗೆ ಡಯಾಬಿಟಿಕ್ ಪೇಷಂಟ್ಸಿಗೂ ಈ ಎಲೆಗಳು ಫ್ರೆಂಡ್ಲಿ ಆಗಿದೆ. ಹೈ ಬಿಪಿ ಇರೋರು, ಅಧಿಕ ರಕ್ತದೊತ್ತಡ ಇರೋರು ಒಂದು ಲೋಟ ಬಿಸಿ ನೀರಲ್ಲಿ ಒಂದೆರಡು ಎಲೆ ಮಾವಿನ ಎಲೆಯನ್ನ ನೆನೆಸಿಡಿ. ಮರುದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರು ಕುಡಿಯೋದ್ರಿಂದ ಅಧಿಕ ರಕ್ತದೊತ್ತಡ ಕಡಿಮೆ ಆಗುತ್ತೆ. ಅದೇ ರೀತಿ ಡಯಾಬಿಟಿಕ್ ಪೇಷಂಟ್ಸ್ ಸಹ ಈ ಮಾವಿನ ಎಲೆಗಳನ್ನ ನೀರು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇದ್ರೆ ಅವರ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಹಾಗೆ ಇನ್ಸುಲಿನ್ ತನ್ನ ಕೆಲಸವನ್ನ ಹೆಲ್ದಿಯಾಗಿ ನಡೆಸುತ್ತೆ. ಇನ್ನು ರೆಸ್ಪಿರೇಟರಿ ಪ್ರಾಬ್ಲಮ್ ಗೆ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಕಾಯಿಲೆಗಳಿಗೂ ಈ ಮಾವಿನ ಎಲೆಗಳು ರಾಮಬಾಣವಾಗಿದೆ. ಅಸ್ತಮಾ ಕಾಯಿಲೆ ಇರೋರು ಈ ಮಾವಿನ ಎಲೆಗಳ ರೆಸಿಪಿಯನ್ನ ಫಾಲೋ ಮಾಡ್ತಾ ಇದ್ರೆ ಅಸ್ತಮಾ ಕಾಯಿಲೆ ಬೇಗ ಗುಣ ಆಗುತ್ತೆ. ಹಾಗೆ ಕಿವಿ ನೋವಿದ್ದಾಗ ಈ ಮಾವಿನ ಎಲೆಗಳನ್ನ ಬಳಸಬಹುದು. ಕಿವಿಯಲ್ಲಿ ತುಂಬಾ ನೋವಿದ್ದಾಗ ಒಂದೆರಡು ಹನಿ ಮಾವಿನ ಎಲೆಗಳ ರಸವನ್ನ ಲೈಟ್ ಆಗಿ ಬಿಸಿ ಮಾಡ್ಕೊಳ್ಳಿ. ಈ 2 ಹನಿಯನ್ನ ನೋವಿರುವ ಕಿವಿಯಲ್ಲಿ ಹಾಕಿದ್ರೆ ಆ ಕಿವಿ ನೋವು ಕಡಿಮೆ ಆಗುತ್ತೆ. ಹಾಗೆ ಕೆಲವೊಮ್ಮೆ ಸುಟ್ಟ ಗಾಯಗಳು ಬೇಗ ವಾಸಿ ಆಗುದಿಲ್ಲ. ಆ ಸುಟ್ಟ ಗಾಯಗಳ ಮೇಲೆ ಮಾವಿನ ಎಲೆಗಳನ್ನ ಸುಟ್ಟಿ ಅದರ ಬೂದಿಯನ್ನ ಅಥವಾ ಆಶ್ ಅನ್ನ ಹಚ್ಚೋದ್ರಿಂದ ಆ ಸುಟ್ಟ ಗಾಯಗಳು ಬೇಗ ವಾಸಿ ಆಗುತ್ತೆ. ಸುಟ್ಟ ಗಾಯಗಳಿಗೆ ಈ ಮಾವಿನ ಎಲೆಗಳು ಹೀಲರ್ ತರ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಯೂರಿಕ್ ಆಸಿಡ್ ಹೆಚ್ಚಾದ್ರೆ ಸಾಕಷ್ಟು ರೀತಿಯ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ. ಆ ಯೂರಿಕ್ ಆಸಿಡ್ ನ ಕಡಿಮೆ ಮಾಡುವ ಗುಣ ಈ ಮಾವಿನ ಎಲೆಗಳಲ್ಲಿದೆ. ಹಾಗೆ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಒಂದಲ್ಲ ಒಂದು ರೀತಿಯ ಒತ್ತಡ ಅಥವಾ ಸ್ಟ್ರೆಸ್ ಇದ್ದೇ ಇರುತ್ತೆ. ಆ ಸ್ಟ್ರೆಸ್ ನ ಕಡಿಮೆ ಮಾಡುವ ಗುಣ ಈ ಮಾವಿನ ಎಲೆಗಳಲ್ಲಿ ಇರುತ್ತೆ. ಮಾವಿನ ಎಲೆಯ ಟೀ ಅನ್ನ ನಾವು ಕುಡಿತಾ ಇದ್ರೆ ನಮಿಗಾಗುವಂತಹ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇನ್ನು ಕಿಡ್ನಿ ಸ್ಟೋನ್ ಇರೋರಿಗೂ ಸಹ ಮಾವಿನ ಎಲೆಗಳು ಹೆಲ್ಪ್ಫುಲ್ ಆಗಿದೆ. ಈ ಮಾವಿನ ಎಲೆಯ ರೆಸಿಪಿಯನ್ನ ತಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಂಡ್ರೆ ಕಿಡ್ನಿಯಲ್ಲಿರುವ ಸ್ಟೋನ್ ಕರಗುತ್ತೆ. ಮಾವಿನ ಎಲೆಯ ಟೀ ಕುಡಿತಾ ಇದ್ರು ಸಾಕು, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ರಿಸಾಲ್ವ್ ಆಗುತ್ತೆ. ಹಾಗೆ ಗಂಟಲು ನೋವಿದ್ದಾಗ್ಲೂ ಸಹ ಮಾವಿನ ಎಲೆಯ ಟೀ ಅನ್ನ ಮಾಡಿ ಕುಡಿರಿ. ಅದರಿಂದ ಗಾರ್ಗಲ್ ಮಾಡೋದ್ರಿಂದನೂ ಗಂಟಲು ನೋವು ಕಡಿಮೆ ಆಗುತ್ತೆ. ಹಾಗೆ ಈ ಮಾವಿನ ಎಲೆಗಳು ನಮ್ಮ ಹಲ್ಲಿನ ಆರೋಗ್ಯವನ್ನ ಕಾಪಾಡುತ್ತೆ. ನಮ್ಮ ಹಲ್ಲಲ್ಲಿ ಇರುವಂತಹ ಗಲೀಜನ್ನ ಹೊರ ಹಾಕ್ಲಿಕ್ಕೆ ಈ ಮಾವಿನ ಎಲೆಗಳು ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, ಬಾಯಲ್ಲಿರುವಂತಹ ದುರ್ಗಂಧ ಕಡಿಮೆ ಮಾಡುತ್ತೆ. ಇನ್ನು ಅತಿಸಾರ ಅಥವಾ ಬೇದಿ ಆದಾಗ ಮಾವಿನ ಎಲೆಗಳನ್ನ ನೆನೆಸ್ಕೊಳ್ಳಿ. ಮಾವಿನ ಎಲೆಗಳ ಪೌಡರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅರ್ಧ ಟೇಬಲ್ ಸ್ಪೂನ್ ಮಾವಿನ ಎಲೆಗಳ ಪೌಡರ್ ನ 1 ಲೋಟ ಬಿಸಿ ನೀರಲ್ಲಿ ಹಾಕಿ ಕುಡಿದ್ರೆ ಅತಿಸಾರ ಅಥವಾ ಬೇದಿ ಬೇಗ ನಿಲ್ಲುತ್ತೆ. ಇಲ್ಲಾಂದ್ರೆ ಇದರ ಕಷಾಯ ಅಥವಾ ಟೀ ಮಾಡಿನೂ ಕುಡಿಬಹುದು. ಇದಿಷ್ಟು ಮಾವಿನ ಎಲೆಗಳ ಆರೋಗ್ಯಕರ ಲಾಭಗಳು. ಈ ವಿಡಿಯೋನಲ್ಲಿ ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಫೋಕಸ್ ಮಾಡಿದೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋನಲ್ಲಿ ಇದರ ರೆಸಿಪಿಗಳನ್ನ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು ಅಂತ ಅನ್ಕೊಂತೀನಿ. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವಿನ್ನು ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.